ಹಾಯ್ ಗಾಯ್ಸ್, ನಮಸ್ಕಾರ. ನಾನು ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋ ತೋರಿಸ್ತೀನಿ ಯಾವ ರೀತಿ ಇಂಟ್ರೋ ಮಾಡೋದು ಈ ತರ ಅಂತ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ನಾನು ಒಂದು ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ. ಅದನ್ನು ಓಪನ್ ಮಾಡ್ಕೊಂಡ್ರೆ ನೋಡಿ, ಈ ಒಂದು ಏನು ವೆಬ್ಸೈಟ್ಗೆ ಓಪನ್ ಆಗುತ್ತೆ. ಫೈಂಡ್ ಜಾರ್ಡ್ ಅಂತ ವೆಬ್ಸೈಟ್. ಅದ್ರ ಲಿಂಕ್ ಬೇಕಾದ್ರೆ ನಾನು ಕೊಟ್ಟಿರ್ತೀನಿ, ಅದರಲ್ಲಿ ಮೆನ್ಷನ್ ಮಾಡಿರ್ತೀನಿ. ಕ್ಲಿಕ್ ಮಾಡೋ ನೀವು ಡೈರೆಕ್ಟಾಗಿ ಈ ಒಂದು ಲಿಂಕ್ ಬರ್ತೀರಾ. ಇವಾಗ ತೋರಿಸಿ ನೋಡಿ, ಸ್ಟಾರ್ಟಿಂಗಿಂದ ಬೇಕಾದ್ರೆ ಪ್ಲೇ ಮಾಡಿ ತೋರಿಸ್ತೀನಿ. ಕೇಳಿಸ್ತಿರ್ಬೋದು ಸ್ಟಾರ್ಟಿಂಗಿಂದ. ಓಕೆ, ಹಿಂಗಿರುತ್ತೆ ಅಂದ್ಕೊಳ್ಳಿ. ನೋಡಿ, ಇವಾಗ ಇದನ್ನ ನೀವು ಇಂಟ್ರೋ ಈ ಥರ ಇರುತ್ತೆ. ಸ್ಟಾರ್ಟಿಂಗ್ ನಿಮಗೆ ತೋರಿಸ್ತೀನಿ ನೋಡಿ. ಸೌಂಡ್ ಕೇಳಿಸ್ತಿರ್ಬೋದು ನೀವು ಯಾವ ಥರ. ನೋಡಿ, ಈ ಥರ ನಿಮಗೆ ಒಂದು ಇಂಟ್ರೋ ಬರುತ್ತೆ. ನಿಮ್ಮ ವಿಡಿಯೋಗೆ ಇಂಟ್ರೋ ಈ ಥರ ಕ್ರಿಯೇಟ್ ಮಾಡ್ಕೋಬೋದು. ಇದು ಯಾವ ರೀತಿ ಕ್ರಿಯೇಟ್ ಮಾಡೋದಂದ್ರೆ ಸಿಂಪಲ್. ನೀವು ಇಲ್ಲಿ ಸ್ಕ್ವೇರ್ ಆಪ್ಷನ್ ತೋರಿಸ್ತಿರ್ಬೋದು ನೋಡಿ. ಒಂದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಆಪ್ಷನ್ ಇಲ್ಲಿ ಸ್ಕ್ವೇರ್ ಥರ ಕಾಣಿಸ್ತಿರ್ಬೋದು. ಇನ್ನು ಸ್ವಲ್ಪ ಕೆಳಗಡೆ ಮಾಡ್ಕೊಳ್ಳಿ. ಮೊಬೈಲ್ ಕೂಡ ಮಾಡ್ಕೋಬೋದು ಈಸಿಯಾಗಿ. ಮೊಬೈಲ್ ಸ್ವಲ್ಪ ಸ್ಟ್ರಕ್ ಆಗ್ಬೋದು, ಯಾಕಂದರೆ ಸ್ವಲ್ಪ ಅದು 3D ಎಫೆಕ್ಟ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಸ್ಟ್ರಕ್ ಆಗೋ ಸಾಧ್ಯತೆ ಇರುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿ ನೀವೇನು ಮಾಡ್ಕೋಬೋದು ಅಂದರೆ, ಇಲ್ಲಿ ಟೆಕ್ಸ್ಟ್ ಹತ್ರ ಹೋಗಿ ಗ್ರೂಪ್ ಅಂತ ಇದೆಯಲ್ಲ, ಇಲ್ಲಿ ಟೆಕ್ಸ್ಟ್ ಅಂತ ಇದೆ. ಇಲ್ಲಿ ರಿಯಲ್ ಟಾಕ್ ಮತ್ತು ಇನ್ನೊಂದು ನೈಫ್ ಕ್ರೈಮ್ ಅಂತ ಇರುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಲ್ಲಿ 3D ಟೆಕ್ಸ್ಟ್ ಹತ್ರ ನಿಮ್ಮ ನೇಮು ನಿಮ್ಗೆ ಏನು ಬೇಕಾದ್ರೆ ಕೊಡಿ. ನಾನು ನನ್ನ ಚಾನಲ್ ನೇಮ್ ಅನ್ಬಾಕ್ಸ್ ಕನ್ನಡಿಗ ಅಂತ ನೋಡಿ. ಒಂದು ಚೇಂಜ್ ಆಯ್ತಾ. ನೆಕ್ಸ್ಟ್ ನೋಡಿದೆ ಕನ್ನಡಿಗ ಟೈಪ್ ಮಾಡಿ ಕೆಳಗಡೆ ಬಂದೆ. 2 ಸೆಕೆಂಡು, ಜಾಸ್ತಿ ಹೊತ್ತು ತಗೊಂಡಿಲ್ಲ ಟೈಮ್ ಅದು. ನೋಡಿ, ಸಿಂಪಲ್. ನೋಡಿ ಯಾವ ಥರ ಬೇಕದು. ಈ ಥರ ನಿಮಗೆ ಒಂದು ಟೆಕ್ಸ್ಟ್ ಫಾರ್ಮ್ ಆಗುತ್ತೆ. ಇವಾಗ ನೀವು ಬೇಕು ಅಂದರೆ ಇದನ್ನು ಸ್ವಲ್ಪ ನೀವು ಕೆಳಗಡೆ ಕೂಡ ಮಾಡ್ಕೋಬೋದು. ಇನ್ನು ಸ್ವಲ್ಪ ಅಂದರೆ ಈ ಪೊಸಿಷನ್ನ ಸ್ವಲ್ಪ ಬೇಕಾದ್ರೆ ಕೆಳಗಡೆ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಅಪಿಯರೆನ್ಸ್ ಆಗುತ್ತೋ ಆ ಥರ ಬೇಕಾದ್ರೆ ನೀವು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಈ ಪೊಸಿಷನ್ನ ಸ್ವಲ್ಪ ಕೆಳಗಡೆ ಹಾಕೋದು. ಸ್ವಲ್ಪ ಕೆಳಗಡೆ ಸಾಕು. ಇರೋ ಪೊಸಿಷನ್ ಸ್ವಲ್ಪ ಕೆಳಗಡೆ ಮುದಿದಲ್ಲಿ ಸ್ವಲ್ಪ ಸೆಂಟರ್ ಆಫ್ ದ ಪೊಸಿಷನ್ ಬರಲಿ ಅಂತ, ಯಾಕಂದರೆ ನೀಟಾಗಿ ಕಾಣಿಸುತ್ತೆ ಅಲ್ವಾ, ಅದಕ್ಕೆ. ಸ್ವಲ್ಪ ತಪ್ಪಾಗಿದೆ ಇಲ್ಲಿ ಕನ್ನಡಿಗ. ಓಕೆ, ಈ ಅನ್ಬಾಕ್ಸ್ ಇದೆಲ್ಲ ಇದನ್ನು ಸ್ವಲ್ಪ ನಾನು ಪೊಸಿಷನ್ ಸ್ವಲ್ಪ ಕೆಳಗಡೆ ಮಾಡ್ಕೋತೀನಿ, ಕರೆಕ್ಟಾಗಿ ಕಾಣಿಸ್ಬೇಕು. ಓಕೆ, ಇವಾಗ ಕರೆಕ್ಟಾಗಿ ಸೆಂಟರ್ ಆಫ್ ದ ಸ್ಕ್ರೀನ್ ಇರುತ್ತೆ. ನೀವು ಆರಾಮಾಗಿ ಪ್ಲೇ ಮಾಡ್ಕೋಬೋದು. ಪ್ಲೇ ಮಾಡ್ತಾ ಹೋಗಿ ನೋಡಿ. ಇಲ್ಲಿ ಸೆಂಟರ್ ಆಫ್ ದ ಪೇಜ್ ನಿಮಗೆ ಸ್ಕ್ರೀನು ಈಸಿಯಾಗಿ ಬರುತ್ತೆ. ಇದೇ ಥರ ಎಷ್ಟೊಂದು ಇಂಟ್ರೋಗಳು ಬೇಕಾದ್ರೆ ನೀವು ನಿಮ್ಮ ವಿಡಿಯೋಗೆ ಕ್ರಿಯೇಟ್ ಮಾಡ್ಬೋದು. ನೋಡಿ, ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು. ಇನ್ನೊಂದೇನಂದ್ರೆ, ನಾನು ಬೇಕಾದ್ರೆ ಇದನ್ನ ಕಲರ್ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಯಾವ ಕಲರ್ ಬೇಕೋ ಅಲ್ಲಿ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ವೈಟ್ ಅಂತ ಇದೆಲ್ಲ, ಇಲ್ಲಿ ಹೋಗ್ಬಿಟ್ಟು ನಿಮಗೆ ಬೇಕಾಗಿದ್ದ ಕಲರ್ನ ಚೂಸ್ ಮಾಡಿದ್ರೆ ಆ ಕಲರ್ ಆಗುತ್ತೆ. ಇವಾಗ ಸುಮ್ಮನೆ ತೋರಿಸ್ಕೊಡ್ತಿದ್ದೀನಿ ಅಷ್ಟೇ ನಾನು. ಆ ಕಲರ್ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಚೂಸ್ ಮಾಡಿ. ನೋಡಿ, ಈ ಥರ ಬರುತ್ತೆ. ಸ್ವಲ್ಪ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಅದನ್ನ ಬೇಕಾದ್ರೆ ಮಾಡ್ಕೊಳ್ಳಿ. ಇಲ್ಲಿ ಕನ್ನಡಿಗ ಅಂತ ಸ್ವಲ್ಪ ರೆಡ್ ಇದೆಯಲ್ಲ, ನಿಮ್ಮಿಷ್ಟ. ನಿಮಗೆ ಯಾವ ಥರ ಅನಿಸುತ್ತೋ ಆ ಥರ ಕಲರ್ನ ಚೇಂಜ್ ಮಾಡ್ಕೋಬೋದು. ರೀಸೆಟ್ ಕೂಡ ಮಾಡ್ಕೊಂಡು ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಹಾಕೊಳ್ಳಿ. ನಾವು ಮಾಮೂಲಿ ಸೇಮ್ ಕಲರ್ನೇ ಚೂಸ್ ಮಾಡ್ತೀವಿ, ಯಾಕಂದರೆ ಅದೇ ಟೆಕ್ಸ್ಟ್ ಚೆನ್ನಾಗಿ ಕಾಣಿಸುತ್ತೆ. ಮಾಮೂಲಿ ಡಿಫಾಲ್ಟ್ ಇದೆಯಲ್ಲ, ಡಿಫಾಲ್ಟು ಅದೇ ಸೂಪರಾಗಿ ಕಾಣಿಸುತ್ತೆ. ಓಕೆ, ನೋಡಿ ಇಲ್ಲಿ ಈಸಿಯಾಗಿ ಬಂತು. ನಿಮ್ಮ ಇಷ್ಟ ಯಾವ ಥರ ಬೇಕೋ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಲ್ವರ್ ಬೇಕು ಅಂದರೆ ಸಿಲ್ವರ್ ಟೈಪು ಅದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಆಸ್ ಯುವರ್ ಪ್ರಿಫರೆನ್ಸ್ ನೀವು ಯಾವ ಥರ ಮಾಡ್ಕೋಬೋದು.
ನೆಕ್ಸ್ಟ್ ಇಲ್ಲಿ ನಿಮಗೆ ಹಲವಾರು ತರಹ ಈ ತರ ಟೆಕ್ಸ್ಟ್ ಅನಿಮೇಷನ್ಸ್ ಬರುತ್ತೆ. ಇಲ್ಲಿ ಏನಿಲ್ಲ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಕೆಳಗಡೆ ಇದೆ, ತುಂಬಾ ಇದೆ. ಇದೇ ತರ ನೀವು ಬೇಜನ್ ನಿಮ್ಮ ಇಂಟ್ರೋ ವಿಡಿಯೋಸ್ ನಿಮ್ಮ ಯೂಟ್ಯೂಬ್ ಅಥವಾ ಯಾವ್ದಾದ್ರು ವಿಡಿಯೋಗಳಿಗೆ ಇದೇ ತರ ಸೇಮ್ ಪ್ರೊಸೀಜರ್ ನೀವು ಏನ್ ಹೇಳ್ಕೊಟ್ಟೆ ಅದೇ ತರ ಹೋಗ್ಬೇಕು. ಇನ್ನೊಂದು ತೋರಿಸ್ತೀನಿ ನೋಡಿ, ಯುವರ್ ನೇಮ್ ಅಂತ ಇದೆಯಲ್ಲ, ಇಲ್ಲಿ ಕೊಟ್ಬಿಟ್ಟು ಯುವರ್ ನೇಮ್ ಅಂತ ಇದೆ ನೋಡಿ. ಇಲ್ಲಿ ಇವಾಗ ಇದು ಕೂಡ ಲೋಡ್ ಆಗ್ತಿದೆ. ಓಕೆ ನೋಡಿ, ಈ ತರ ಬಂತು ಅಲ್ವಾ. ಇವಾಗ ಇದನ್ನ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಓಕೆ ಬಂತಲ್ವಾ. ಈ ನೇಮ್ನ ಇವಾಗ ನೀವು ಚೇಂಜ್ ಮಾಡ್ಬೇಕು. ಸೇಮ್ ಇಲ್ಲಿ ಸ್ಕ್ವೇರ್ ಶೇಪ್ ಹೋಗಿ ಇಲ್ಲಿ ಟೆಕ್ಸ್ಟ್ ಅಂತ ಇದೆಯಲ್ಲ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೇಮ್ಸ್ ಇರುತ್ತೆ, ಯುವರ್ ನೇಮ್ ಅಂತ. ಯುವರ್ ನೇಮ್ ಅಂತ ಇರೋದನ್ನ ಚೇಂಜ್ ಮಾಡಿ. ಇಲ್ಲಿ ಎರಡೆರಡು ಇದೆ, ಯಾಕೆಂದ್ರೆ ಇಲ್ಲಿ ನಿಮ್ಗೆ ಕಲರು ಬೇರೆ ಬೇರೆ ಇದೆ ನೋಡಿ. ಕಲರು ನಿಮ್ಗೆ ಇಲ್ಲಿ ಬೇರೆ ಬೇರೆ ತೋರಿಸ್ತಾ ಇದೆ. ನಿಮಿಷ ನೋಡಿ, ಕೆಳಗಡೆ ಇದು ಯಾವುದೇ ಕಾರಣಕ್ಕೂ ಏನು ಟಚ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಕಲರ್ ನಿಮ್ಗೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಒಂಚೂರು ಮಾಡೋದು ನೋಡಿ, ಕರೆಕ್ಟಾಗಿ ಮಿಸ್ಪ್ಲೇಸ್ ಆಗುತ್ತೆ. ಅದು ಕರೆಕ್ಟಾಗಿ ನಿಮ್ಗೆ ಟೆಕ್ಸ್ಟ್ ಕರೆಕ್ಟಾಗಿ ಕಾಣಿಸಲ್ಲ, ನೋಡ್ಕೊಂಡು ಮಾಡಿ. ಏನು ಟಚ್ ಮಾಡಕ್ ಹೋಗ್ಬಿಟ್ಟು ನಿಮ್ಗೆ ಹೆಂಗಿತ್ತು ಅದನ್ನು ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿ ಯುವರ್ ನೇಮ್ ಯುವರ್ ಅಂತ ಇದೆಯಲ್ಲ, ಇಲ್ಲಿ ಕೆಳಗಡೆ ಹೋಗಿ 2 ಟೈಮ್ಸ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. 2 ಟೈಮ್ಸ್ ಕೂಡ ನೀವು ಅದನ್ನು ಎಡಿಟ್ ಮಾಡ್ಕೊಳ್ಳಿ. ಸೇಮ್ ಅದಕ್ಕೆ ಮೇಲ್ಗಡೆ ಏನು ಕೊಟ್ಟಿರ್ತೀರೋ ಸೇಮ್ ಇದಕ್ಕೂ ಅದೇ ಕೊಡಿ. ಅನ್ಬಾಕ್ಸ್ ಅಂತ ಯಾವ್ದು ಪ್ರಿಫರೆನ್ಸ್ ಅನ್ಸುತ್ತೋ ಅದನ್ನು ಕೊಡಿ. ನೋಡಿ, ಎರಡು ಕೂಡ ಸೇಮ್ ಚೇಂಜ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನೇಮ್ ಅಂತ ಇದೆ, ಇಲ್ಲಿ ಕನ್ನಡಿಗ ಅಂತ ಕೊಡ್ತೀನಿ. ಓಕೆ, ಇದಕ್ಕೂ ಹಂಗೆ ಕೊಟ್ಟೆ. ಇದಕ್ಕೆ ಕೆಳಗಡೆ ನೋಡಿ, ಒಂದು ಮಾತ್ರ ಚೇಂಜ್ ಆಗಿದೆ. ಯಾಕೆ ಚೇಂಜ್ ಆಗಿಲ್ಲ ಅಂತ ಎರಡು ಚೇಂಜ್ ಮಾಡ್ಬೇಕಾಗುತ್ತೆ ನೋಡಿ. ಎರಡು ಚೇಂಜ್ ಮಾಡಿದ್ಕೆ ಎರಡು ಕರೆಕ್ಟಾಗಿ ಬಂತು, ಅನ್ಬಾಕ್ಸ್ ಕನ್ನಡಿಗ ಅಂತ. ಸಿಂಪಲ್. ನೀವು ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಕಲರ್ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಇರುತ್ತೆ, ಇಲ್ಲಿ ಬ್ಲೂ ಇದೆಲ್ಲ, ನೀವು ಬೇಕಾದ್ರೆ ಅದನ್ನ ಬ್ಲ್ಯಾಕ್ ಮಾಡ್ಕೋಬಹುದು. ಸಿಂಪಲ್, ವೆರಿ ವೆರಿ ಸಿಂಪಲ್. ರೆಡ್ ಬೇಕಾ, ರೆಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲೂ ಬೇಕಾ, ಬ್ಲೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೋಲ್ಡ್ ಬೇಕಾ, ಗೋಲ್ಡ್ ತರನು ಸೆಲೆಕ್ಟ್ ಮಾಡ್ಕೋಬಹುದು. ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಪ್ರಿಫರೆನ್ಸ್ ಅನಿಸುತ್ತೋ ಅದನ್ನ ಮಾಡ್ಕೊಳ್ಳಿ. ನಾನು ರೆಡ್ ಸೆಲೆಕ್ಟ್ ಮಾಡಬೇಕು, ರೆಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ತರ ಬರುತ್ತೆ ನೋಡಿ. ಅದನ್ನ ಏನು ಸೇವ್ ಮಾಡೋದು ಇರುತ್ತೆ ಅಂದ್ರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ಗೆ ಹೋಗಿ ಇಲ್ಲಿ ಬ್ಯಾಲೆನ್ಸ್ ಇರೋದನ್ನ ಫಾಸ್ಟರ್ ರೆಂಡರ್ ಅಥವಾ ಎಕ್ಸ್ಟ್ರೀಮ್ ಬ್ಯಾಲೆನ್ಸ್ ಅಥವಾ ಫಾಸ್ಟರ್ ರೆಂಡರ್ ಕೊಡಿ. ಫಾಸ್ಟ್ ಕೊಟ್ಬಿಟ್ಟು ಇಲ್ಲಿ ನೀವು MKV ಅದನ್ನು ಸೇವ್ ರೆಂಡರ್ ಅಂತ ಕೊಟ್ರೆ ಇಲ್ಲಿ ನಿಮಗೆ ಇದು ರೆಂಡರ್ ಆಗುತ್ತೆ. ಇದು ಫುಲ್ ನಿಮ್ಮ ರೆಂಡರ್ ಆದ್ಮೇಲೆ ಇಲ್ಲೇ ನಿಮಗೆ ಸೇಮು ಇದೆಲ್ಲ ಫುಲ್ ರೆಂಡರ್ ಆದ್ಮೇಲೆ ಡೌನ್ಲೋಡ್ ಆಪ್ಷನ್ ಅಂತ ತೋರಿಸುತ್ತೆ. ಇಲ್ಲಿ ಇದೇ ಆಪ್ಷನ್ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಬಂದು ವಿಡಿಯೋ ಸೇವ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ತರ ಇಂಟ್ರೋ ಅಥವಾ ಯಾವ ರೀತಿ ಬೇರೆ ಬೇರೆ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಸಿಗ್ತೀನಿ. ಎಲ್ಲಿವರೆಗೂ ಟೇಕ್ ಕೇರ್ ಅಂತ ಇಲ್ಲೇ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.